ನಮಸ್ಕಾರ ಸ್ನೇಹಿತರೆ, ಸೀಕ್ರೆಟ್ಸ್ ಹಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಆಫ್ರಿಕಾ ಖಂಡದ ವಾಯುವ್ಯ ಭಾಗದಲ್ಲಿರುವ ಯುರೋಪಿಗೆ ಕೇವಲ 8 ಮೈಲಿಗಳಷ್ಟು ಹತ್ತಿರದಲ್ಲಿರುವ ಅದ್ಭುತಗಳ ನಾಡು ಮೊರ್ಯಾಕೋಗೆ ಪ್ರವಾಸ ಹೊರಡಲಿದ್ದೇವೆ. ಇದು ಅರೇಬಿಯನ್ ನೈಟ್ಸ್ ಕಥೆಗಳು ನಿಜವಾಗುವಂತಹ ಸ್ಥಳ. ಇಲ್ಲಿ ಮರುಭೂಮಿಯ ಮರಳು, ಸಾಗರಗಳು, ಹಿಮಾವೃತ ಪರ್ವತಗಳು ಮತ್ತು 10,000ಕ್ಕೂ ಹೆಚ್ಚು ಸಂದುಗಳಿರುವ ಪ್ರಾಚೀನ ನಗರಗಳಿಗೆ ನಿಮಗೆ ಸ್ವಾಗತ. ಬನ್ನಿ, ಇಂದು ನಾವು ಮೊರ್ಯಾಕೋದ 10 ಅದ್ಭುತ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಫ್ಯಾಕ್ಟ್ ನಂಬರ್ 1, ವಿಶ್ವದ ಅತ್ಯಂತ ಹಳೆಯ ವಿಶ್ವವಿದ್ಯಾಲಯ. ಮೊರ್ಯಾಕೋದ ಫೇಸ್ ನಗರದಲ್ಲಿರುವ ಅಲ್ ಕರೌನಿ ವಿಶ್ವವಿದ್ಯಾಲಯವು ವಿಶ್ವದ ಅತ್ಯಂತ ಹಳೆಯ ಮತ್ತು ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿರುವ ವಿಶ್ವವಿದ್ಯಾಲಯವಾಗಿದೆ. ಇದು ಕ್ರಿಸ್ತಶಕ 859ರಲ್ಲಿ ಸ್ಥಾಪಿಸಲಾಯಿತು. ಹೌದು, ನೀವು ಸರಿಯಾಗಿ ಕೇಳಿದ್ದೀರಿ, ಕ್ರಿಸ್ತಶಕ 859ರಲ್ಲಿ. ಆಕ್ಸ್ಫರ್ಡ್ ಮತ್ತು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯಗಳಿಂದಲೂ ಇದು ಪ್ರಾಚೀನವಾದದ್ದು. ಇಂದಿಗೂ ಇಲ್ಲಿ ಭಾಷೆ, ಕಾನೂನು, ವೈದ್ಯಕೀಯ ಮತ್ತು ಖಗೋಳಶಾಸ್ತ್ರದಂತಹ ವಿಷಯಗಳನ್ನು ಬೋಧಿಸಲಾಗುತ್ತದೆ. ಫ್ಯಾಕ್ಟ್ ನಂಬರ್ 2, ಸ್ಪೇನ್ಗೆ ಕೇವಲ 8 ಮೈಲಿಗಳು. ಮೊರ್ಯಾಕೋ ಮತ್ತು ಸ್ಪೇನ್ ನಡುವಿನ ಅಂತರ ಕೇವಲ 8 ಮೈಲಿಗಳು, ಅಂದರೆ ಸುಮಾರು 14 ಕಿಲೋಮೀಟರ್ಗಳಷ್ಟು. ಜಿಬ್ರಾಲ್ಟರ್ ಜಲಸಂಧಿಯಿಂದ ಬೇರ್ಪಟ್ಟಿರುವ ಈ 2 ದೇಶಗಳು ತುಂಬ ಹತ್ತಿರದಲ್ಲಿವೆ. ಆಫ್ರಿಕಾ ಮತ್ತು ಯುರೋಪ್ ಇಷ್ಟು ಹತ್ತಿರದಲ್ಲಿರುವುದು ಇಲ್ಲಿಯೇ. ವಾಸ್ತವವಾಗಿ ಸ್ಪಷ್ಟ ದಿನಗಳಲ್ಲಿ, ಅಂದರೆ ಸ್ಪಷ್ಟ ಗೋಚರಿಸುವಂಥ ದಿನಗಳಲ್ಲಿ ಜಲಸಂಧಿಯ ಒಂದು ಬದಿಯಿಂದ ಇನ್ನೊಂದು ಬದಿಯನ್ನು ನಾವು ನೋಡಬಹುದಾಗಿದೆ. ಮೊರ್ಯಾಕೋ ಆಫ್ರಿಕಾದ ಏಕೈಕ ದೇಶವಾಗಿದ್ದು ಅಟ್ಲಾಂಟಿಕ್ ಸಾಗರ ಮತ್ತು ಮೆಡಿಟೇರಿಯನ್ ಸಮುದ್ರ ಎರಡಕ್ಕೂ ಇದು ತೀರವನ್ನು ಹೊಂದುವಂತಾಗಿದೆ. ಫ್ಯಾಕ್ಟ್ ನಂಬರ್ 3, ಕಾರ್ ಮುಕ್ತ ನಗರ ಫೇಸ್. ಫೇಸ್ನ ಮೆಡಿನಾ ಎಂಬ ಹಳೆಯ ನಗರದಲ್ಲಿ 10,000ಕ್ಕೂ ಹೆಚ್ಚು ಕಿರಿದಾದ ಸಂದುಗಳನ್ನು ಹೊಂದಿದೆ. ಇವುಗಳಲ್ಲಿ ಕಾರುಗಳು ಸಂಚರಿಸಲು ಸಾಧ್ಯವೇ ಇಲ್ಲ. ಇಲ್ಲಿ ಸರಕುಗಳನ್ನು ಸಾಗಿಸಲು ಕತ್ತೆಗಳು ಮತ್ತು ಸಣ್ಣ ಸಣ್ಣ ರಥಗಳನ್ನು ಬಳಸಲಾಗುತ್ತದೆ. ಇಲ್ಲಿ ಬಾಲೆಕ್ ಎಂದು ನಿಮ್ಮನ್ನು ಕರೆದರೆ ಅದರ ಅರ್ಥ ದಾರಿ ಬಿಡಿ ಎಂದರ್ಥ. ವಿಶ್ವದ ಅತಿದೊಡ್ಡ ಕಾರ್ ಮುಕ್ತ ನಗರ ಪ್ರದೇಶಗಳಲ್ಲಿ ಇದು ಸಹ ಒಂದು. ಇಲ್ಲಿ ನಡೆದುಕೊಂಡು ಹೋಗುವುದು ಸಮಯ ಪ್ರಯಾಣಿಸಿದ ಒಂದು ಅನುಭವವನ್ನು ನಮಗೆ ನೀಡುತ್ತದೆ. ಫ್ಯಾಕ್ಟ್ ನಂಬರ್ 4, ಲಿವರ್ ಪ್ರೀತಿಯ ಸಂಕೇತ. ಇದು ನಿಜವಾಗಿಯೂ ಒಂದು ಆಶ್ಚರ್ಯಕರ ಸಂಗತಿ. ಹೆಚ್ಚಿನ ಮತ್ತು ನಮ್ಮ ಸಂಸ್ಕೃತಿಗಳ ಪ್ರಕಾರ ಹೃದಯ ಪ್ರೀತಿಯ ಸಂಕೇತವಾಗಿದ್ದರೆ ಮೊರ್ಯಾಕೋದಲ್ಲಿ ಇದು ಲಿವರ್ ಆಗಿದೆ. ಮೊರ್ಯಾಕನ್ನರು ಪ್ರೀತಿಯಿಂದ ಅದನ್ನು ವ್ಯಕ್ತಪಡಿಸಲು ನನ್ನ ಲಿವರ್ ಎಂದು ಹೇಳುತ್ತಾರೆ. ಇದು ಅವರ ಅನನ್ಯ ಸಂಸ್ಕೃತಿಯ ಸಂಪ್ರದಾಯವನ್ನು ತೋರಿಸಿಕೊಡುತ್ತದೆ. ಫ್ಯಾಕ್ಟ್ ನಂಬರ್ 5, 4 ಸಾಮ್ರಾಜ್ಯಶಾಹಿ ನಗರ. ಮೊರ್ಯಾಕೋದಲ್ಲಿ 4 ಸಾಮ್ರಾಜ್ಯಶಾಹಿಯ ನಗರಗಳಿವೆ: ರಬಾತ್, ಮಾರ್ಕೇಸ್, ಮೆಕ್ನೀಸ್ ಮತ್ತು ಫೇಸ್. ಇವೆಲ್ಲವೂ ಮೊರ್ಯಾಕೋದ ರಾಜಧಾನಿಯಾಗಿದ್ದ ಇತಿಹಾಸವನ್ನು ಸಹ ಹೊಂದಿವೆ. ಪ್ರಸ್ತುತ ರಬಾತ್ ರಾಜಧಾನಿಯಾಗಿದ್ದರೂ ಸಹ ಫೇಸ್ ಇನ್ನೂ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಕೇಂದ್ರವಾಗಿ ಮುಂದುವರೆದಿದೆ. ಮಾರ್ಕೇಸ್ ಇದನ್ನು ಕೆಂಪು ನಗರ ಎಂದು ಕರೆಯಲಾಗುತ್ತದೆ. ಅದರ ಕೆಂಪು ಮರಳುಗಳಿನ ಕಟ್ಟಡಗಳಿಂದಾಗಿ ಈ ಹೆಸರು ಅದಕ್ಕೆ ಬಂದಿದೆ. ಫ್ಯಾಕ್ಟ್ ನಂಬರ್ 6, ಆಫ್ರಿಕಾದ ಅತ್ಯುನ್ನತ ಸ್ಕೀ ರೆಸಾರ್ಟ್. ಮೊರ್ಯಾಕೋದಲ್ಲಿ ಮರುಭೂಮಿ ಮಾತ್ರವಲ್ಲ, ಆಫ್ರಿಕಾದ ಅತ್ಯುನ್ನತ ಸ್ಕೀ ರೆಸಾರ್ಟ್ ಕೂಡ ಇದೆ. ಮಾರ್ಕ್ನೆಸ್ನಿಂದ ಕೇವಲ 80 ಕಿಲೋಮೀಟರ್ ದೂರದಲ್ಲಿರುವ ಊಕೈ ಮೆಡನ್ ಸಮುದ್ರ ಮಟ್ಟದಿಂದ 2600 ಮೀಟರ್ ಎತ್ತರದಲ್ಲಿದೆ ಮತ್ತು ಇದರ ಅತ್ಯುನ್ನತ ಶಿಖರ 3200 ಮೀಟರ್ಗಳಷ್ಟಿದೆ. ಹೌದು, ಆಫ್ರಿಕಾದಲ್ಲಿ ಸ್ಕೀಯಿಂಗ್ ಕೂಡ ಇಲ್ಲಿ ಸಾಧ್ಯವಾಗುತ್ತದೆ. ಇಲ್ಲಿನ ಸ್ಕೀ ಇಳಿಜಾರುಗಳು 8,500 ಅಡಿಗಳಿಂದ 10,500 ಅಡಿಗಳವರೆಗೆ ಎತ್ತರದವರೆಗೆ ವ್ಯಾಪಿಸಿಕೊಂಡಿವೆ. ಫ್ಯಾಕ್ಟ್ ನಂಬರ್ 7, ಬರ್ಬಸ್ ಸ್ಥಳೀಯ ಜನಾಂಗ. ಮೊರ್ಯಾಕೋದ ಸ್ಥಳೀಯ ಜನರು ಬರ್ಬಸ್ ಅಥವಾ ಅಮಾಜಿಗ್ ಜನಾಂಗದವರು. ಇವರು ಉತ್ತರ ಆಫ್ರಿಕಾದ ಅತ್ಯಂತ ಪ್ರಾಚೀನ ಜನಾಂಗ. ಸುಮಾರು 40% ಮೊರ್ಯಾಕನ್ ಜನಸಂಖ್ಯೆ ಬರ್ಬರ್ ಮೂಲದವರಾಗಿದ್ದಾರೆ. ಅವರು ತಮ್ಮದೇ ಆದ ಭಾಷೆಗಳನ್ನು ಸಹ ಹೊಂದಿದ್ದಾರೆ. ಇದನ್ನು 2011ರಲ್ಲಿ ಅರಬ್ಬಿ ಮತ್ತು ಫ್ರೆಂಚ್ ಇವೆರಡು ಭಾಷೆಯೊಂದಿಗೆ ಅಧಿಕೃತ ಭಾಷೆಯಾಗಿ ಗುರುತಿಸಲಾಗಿತ್ತು.
ಬರ್ಬರ್ ಸಂಸ್ಕೃತಿಯು ಅತ್ಯಂತ ಶ್ರೀಮಂತವಾಗಿದ್ದು ಅವರ ಕೈಮಗ್ಗದ ರಗ್ಗುಗಳು, ಆಭರಣಗಳು ಮತ್ತು ಸಂಗೀತ ಪ್ರಪಂಚಾದ್ಯಂತ ಪ್ರಸಿದ್ಧಿ ಪಡೆದಿವೆ. ಫ್ಯಾಕ್ಟ್ ನಂಬರ್ 8, ಸಹರಾ ಮರುಭೂಮಿ. ಮೊರ್ಯಾಕೊ ಪ್ರಸಿದ್ಧ ಸಹರಾ ಮರುಭೂಮಿಯ ಒಂದು ಭಾಗವನ್ನು ಹೊಂದಿದೆ. ಎರ್ಗ್ ಚೆಬ್ಬಿ ಪ್ರದೇಶದಲ್ಲಿನ ಮರಳು ದಿಬ್ಬಗಳು 160 ಮೀಟರ್ ಎತ್ತರಕ್ಕೆ ಏರುತ್ತವೆ ಮತ್ತು 17 ಮೈಲಿಗಳಷ್ಟು ವ್ಯಾಪಿಸಿವೆ. ಇಲ್ಲಿ ಒಂಟೆ ಸವಾರಿ, ಮರುಭೂಮಿಯ ಶಿಖರಗಳಲ್ಲಿ ತಂಗುವುದು ಮತ್ತು ಅದ್ಭುತ ನಕ್ಷತ್ರಗಳ ಆಕಾಶವನ್ನು ವೀಕ್ಷಿಸುವುದು ಜೀವನದಲ್ಲಿ ಒಮ್ಮೆಯಾದರೂ ಅನುಭವಿಸಬೇಕಾದ ಅನುಭವವೇ ಸರಿ. ಫ್ಯಾಕ್ಟ್ ನಂಬರ್ 9, ವಿಶ್ವದಲ್ಲೇ ಅತ್ಯುತ್ತಮ ಆತಿಥ್ಯ. ಮೊರ್ಯಾಕೊ ತನ್ನ ಆತಿಥ್ಯಕ್ಕೆ ಪ್ರಸಿದ್ಧವಾಗಿದೆ. ಬರ್ಬರ್ ವಿಸ್ಕಿ ಎಂದು ಕರೆಯಲ್ಪಡುವ ಮಿಂಟಿ ಟೀ ಅತಿಥಿ ಸತ್ಕಾರದ ಪ್ರಮುಖ ಭಾಗವಾಗಿದೆ. ಇದನ್ನು ವಿಶೇಷ ವಿಧಿಯಿಂದ ತಯಾರಿಸಿ ಎತ್ತರದಿಂದ ಗ್ಲಾಸ್ಗಳಿಗೆ ಸುರಿಯಲಾಗುತ್ತದೆ. ಮೊರ್ಯಾಕನ್ನರು ದಿನಕ್ಕೆ ಸುಮಾರು 10 ಗ್ಲಾಸ್ಗಳಷ್ಟು ಈ ಟೀಯನ್ನು ಕುಡಿಯುತ್ತಾರೆ. ಇದು ಕೇವಲ ಪಾನೀಯವಲ್ಲ, ಇದೊಂದು ಸ್ನೇಹ ಮತ್ತು ಸಂಪರ್ಕದ ಸಂಕೇತವಾಗಿದೆ. ಫ್ಯಾಕ್ಟ್ ನಂಬರ್ 10, ಯುನೈಟೆಡ್ ಸ್ಟೇಟ್ಸ್ನ ಮೊದಲ ಮಿತ್ರ. ಮೊರ್ಯಾಕೊ ವಿಶ್ವದಲ್ಲೇ USA ಅತ್ಯಂತ ಮೊದಲು ಗುರುತಿಸಿದ ದೇಶವಾಗಿದೆ. 1787ರಲ್ಲಿ ಸುಲ್ತಾನ ಸಿದಿ ಮೊಹಮ್ಮದ್ ಬಿನ್ ಅಬ್ದುಲ್ಲಾ ಅಮೆರಿಕದ ಹಡಗುಗಳನ್ನು ರಕ್ಷಿಸಲು ಆದೇಶಿಸಿದರು. ತರುವಾಯ ಎರಡೂ ದೇಶಗಳ ನಡುವೆ ಶಾಂತಿ ಮತ್ತು ಮೈತ್ರಿಯ ಒಪ್ಪಂದವು ಜಾರಿಗೆ ಬಂದವು. ಇದು ಇಂದಿಗೂ ಸಹ ಅಮೆರಿಕದ ಅತ್ಯಂತ ಹಳೆಯ ಮತ್ತು ನಿರಂತರ ಒಪ್ಪಂದವಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಮೊರ್ಯಾಕೊ ವೈವಿಧ್ಯತೆಯ ಸಾಮ್ರಾಜ್ಯ. ಅಲ್ಲಿ ಮರುಭೂಮಿಯ ಪರ್ವತಗಳು ಭೇಟಿಯಾಗುತ್ತವೆ, ಪ್ರಾಚೀನ ಇತಿಹಾಸ ಆಧುನಿಕತೆಯೊಂದಿಗೆ ಬೆರೆಯುತ್ತದೆ ಮತ್ತು ಪ್ರತಿ ಮೂಲೆಯಲ್ಲೂ ಒಂದು ಕತೆ ಅಡಗಿದೆ. ಪ್ರಾಚೀನ ವಿಶ್ವವಿದ್ಯಾಲಯದಿಂದ ಸ್ಕೀ ರೆಸಾರ್ಟ್ಗಳು, ಪ್ರೀತಿಯ ಸಂಕೇತವಾದ ಲಿವರ್ನಿಂದ ಅಮೆರಿಕದ ಮೊದಲ ಮಿತ್ರ ರಾಷ್ಟ್ರದವರೆಗೆ ಮೊರ್ಯಾಕೊ ನಿಜವಾಗಿಯೂ ಅದ್ಭುತಗಳ ನಾಡಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ದೇಶದ 10 ಅದ್ಭುತ ಸಂಗತಿಗಳನ್ನು ನಾವು ತಿಳಿದುಕೊಳ್ಳೋಣ. ನಮಸ್ಕಾರ.